ಕರ್ನಾಟಕದ ಅಪ್ಪಿಕೋ ಚಳುವಳಿಯನ್ನು ಕುರಿತು ಬರೆಯಿರಿ ಅಂತ ಕೇಳಿದ್ದಾರೆ, ವಿವರಿಸಿ ಅಂತ ಕೇಳಿದ್ದಾರೆ ಮಕ್ಕಳೇ. ಓಕೆ. ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾನಿ ಗ್ರಾಮದ ರೈತರು 1983ರಲ್ಲಿ ಅಪ್ಪಿಕೋ ಚಳುವಳಿಯನ್ನ ನಡೆಸಿದರು. ಸೊ ಇದು ಚಿಪ್ಕೋ ಚಳುವಳಿಯ ಮುಂದುವರಿದ ಭಾಗ. ಅಪ್ಪಿಕೋ ಚಳುವಳಿ ಕಳಸೆ ಎಂದು ಕರೆಯುವ ಅರಣ್ಯದಲ್ಲಿ ಗುತ್ತಿಗೆದಾರರು ಮರ ಕಡಿಯಲು ಬಂದಾಗ, ನೋಡಿ ಇಲ್ಲಿ ಮರ ಕಡಿಯಲು ಬಂದಾಗ ಅದನ್ನು ತಡೆಯಲು ಸ್ಥಳೀಯ ಜನರು ಮರಗಳನ್ನು ಅಪ್ಪಿಕೊಳ್ಳುವುದರ ಮೂಲಕ ಪ್ರತಿಭಟಿಸಿದರು. ಸೊ ಆ ಮರಗಳನ್ನ ಕಡಿಯೋದಿಕ್ಕೆ ಗುತ್ತಿಗೆದಾರರು ಬಂದಾಗ ಅದನ್ನ ಪ್ರತಿಭಟನೆ ಮಾಡುವ ಸಲುವಾಗಿ ಅಲ್ಲಿ ರೈತರು ಮರಗಳನ್ನ ಅಪ್ಪಿಕೊಂಡು ಚಳುವಳಿಯನ್ನ ನಡೆಸಿದರು. ಮರಗಳ ಕಳ್ಳ ಸಾಗಾಣಿಕೆಯನ್ನ ತಪ್ಪಿಸುವುದು, ಗಿಡ ಮರಗಳನ್ನು ಬೆಳೆಸುವುದು ಹಾಗೂ ಪರಿಸರ ಮಹತ್ವದ ಬಗ್ಗೆ ಸಾಮಾನ್ಯ ಜನರಿಗೆ ಅರಿವು ಮೂಡಿಸುವುದು ಅಲ್ಲಿನ ಸ್ಥಳೀಯ ರೈತರ ಉದ್ದೇಶವಾಗಿತ್ತು. ಸೊ ಈ ಅಪ್ಪಿಕೋ ಚಳುವಳಿಯ ಉದ್ದೇಶವೇನಾಗಿತ್ತು ಮಕ್ಕಳೇ? ಮರಗಳನ್ನ ಕಡಿಯದಂತೆ ತಡೆಯುವುದು, ಅದರ ಒಂದು ಕಳ್ಳ ಸಾಗಾಣಿಕೆಯನ್ನ ತಪ್ಪಿಸುವುದು ಮತ್ತು ಗಿಡ ಮರಗಳನ್ನ ಬೆಳೆಸಿ ಅದರ ಬಗ್ಗೆ ಅರಿವು ಮೂಡಿಸುವುದು ಅಲ್ಲಿನ ಸ್ಥಳೀಯ ರೈತರ ಒಂದು ಉದ್ದೇಶವಾಗಿತ್ತು. ಸೊ ಇದು 1983ರ ಅವಧಿಯಲ್ಲಿ ನಡೆದಂತಹ ಒಂದು ಚಳುವಳಿ.